ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಸಾರಿಗೆ ನೌಕರರು ನಾಳೆ ಘೋಷಣೆ ಮಾಡಿದ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆದ ಮಹತ್ವದ ಸಭೆ ಬೆನ್ನಲ್ಲೇ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ಹಿಂಪಡೆದುಕೊಂಡಿದೆ. ಆ ಮೂಲಕ ನಾಳೆ ಎಂದಿನಂತೆ ಸಾರಿಗೆ ಸಂಸ್ಥೆ ಬಸ್ಗಳು ರಸ್ತೆಗಿಳಿಯತ್ತೆ. 38 ತಿಂಗಳ ಹರಿಹರ್ಸ್ ಹಣ ಬಿಡುಗಡೆ ಮಾಡಬೇಕು ಮತ್ತು 2024ರ ಜನವರಿಯಿಂದ ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಎರಡು ಪ್ರಮುಖ ಬೇಡಿಕೆಯೊಂದಿಗೆ ಆನಂದ್ ಸುಬ್ಬರಾವ್ ನೇತೃತ್ವದ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಂಡಿತ್ತು. ಇದೀಗ ನಿನ್ನೆ ನಡೆದ ಸಭೆ ಬಳಿಕ ನಾಳೆ ಘೋಷಣೆಯಾಗಿದ್ದ ಬಸ್ ಮುಷ್ಕರವನ್ನು ಹಿಂಪಡೆಯಲಾಗಿದೆ. ಈಗಾಗಲೇ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಹಾಲು, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿಯಿಂದ ಹಿಡಿದು ದಿನನಿತ್ಯ ಬೇಕಾಗುವ ಎಲ್ಲಾ ಪದಾರ್ಥಗಳ ಬೆಲೆ ಪ್ರತಿದಿನ ಏರಿಕೆ ಆಗ್ತಾ ಇದೆ. ಹೀಗೆ ಜನ ಹೈರಾಣಾಗಿರುವ ಹೊತ್ತಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ಕೆಟ್ಟ ಸುದ್ದಿ ಇದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಬಸ್ ದರ ಏರಿಕೆ ಆಗುತ್ತಾ ಅನ್ನೋ ಮಾತು ಕೇಳಿ ಬಂದಿದೆ. ಈ ಹಿಂದೆ ಬಿಜೆಪಿ 5,900 ಕೋಟಿ ಸಾಲ ಬಿಟ್ಟು ಹೋಗಿರೋದು ಸಾರಿಗೆ ಇಲಾಖೆಗೆ ಹೊರೆ ಆಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜೊತೆಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಮತ್ತು ವಾಯು ಕರ್ನಾಟಕ ಸಾರಿಗೆ ನಿಗಮಗಳು ಹಲವು ಬಾರಿ ಬಸ್ ಟಿಕೆಟ್ ದರ ಏರಿಸುವಂತೆ ಮನವಿ ಮಾಡಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಬಿಜೆಪಿಯವರು 5,800 ಕೋಟಿ ಸಾಲ ಇಟ್ಟಿದ್ದಿದ್ರೆ 900 ಕೋಟಿ ಸಾಲ ಹಿಡದೆ ಹೋಗಿದ್ರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾವು ಬಿಟ್ಟಂಥ ಸಂದರ್ಭದಲ್ಲಿ ಕೇವಲ 13 ಕೋಟಿ 71 ಲಕ್ಷ ಮಾತ್ರ ಬಾಕಿ ಇಟ್ಟಿದ್ವಿ. ಹೊಸ ಸರ್ಕಾರಕ್ಕೆ 13 ಕೋಟಿ 71 ಲಕ್ಷ ಮಾತ್ರ ಸಾಲ ಬಿಟ್ಟು ಹೋಗಿದ್ವಿ. ಆದರೆ ಇವರು 5,900 ಕೋಟಿ ಸಾಲ ಇಟ್ಟಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿದೆ. ಇದಕ್ಕೆ ಪರಿಹಾರ ಅಂತೂ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ. ಈಗ 2,000 ಕೋಟಿ ಆಗಲೇ ಹೇಳಿದ್ನಲ್ಲ, ಬಿಡುಗಡೆ ಆಗುತ್ತೆ. ಕ್ಯಾಬಿನೆಟ್ ಸಬ್ಜೆಕ್ಟ್ ಬರ್ತಾ ಇದೆ. ಉಳಿದಿದ್ದನ್ನು ಕೂಡ ಏನು ಫೆಬ್ರವರಿ ಬಜೆಟ್ ಬರುತ್ತಲ್ಲ, ಆ ಬಜೆಟಲ್ಲಿ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ. ಬಿ ಜೆ ಪಿಯವರು 5,800 ಕೋಟಿ ಸಾಲ ಇಟ್ಟಿದ್ದಿದ್ರೆ 900 ಕೋಟಿ ಸಾಲ ಹಿಡದೆ ಹೋಗಿದ್ರೆ ನಮ್ಮ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾವು ಬಿಟ್ಟಂಥ ಸಂದರ್ಭ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ. ಇದರ ಜೊತೆಗೆ ಬಿಜೆಪಿ ನಾಯಕರ ಒಳಗೊಂಡ ಆಂದೋಲನ ಸಮಿತಿ ರಚನೆ ಮಾಡಲಾಗಿದೆ. ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಅವರನ್ನ ಒಳಗೊಂಡ 17 ಸದಸ್ಯರ ಸಮಿತಿಯನ್ನ ಬಿಜೆಪಿ ರಚನೆ ಮಾಡಿದೆ. ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದಾದ್ರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ, ಶಾಸಕರಾದ ಅರಗ ಜ್ಞಾನೇಂದ್ರ ಹಾಗೂ ಬಸವರಾಜ್ ಮತ್ತಿಮೂಡ, ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಒಳಗೊಂಡಂತೆ 17 ಮಂದಿ ಸಮಿತಿಯಲ್ಲಿದ್ದಾರೆ. ಇದರ ಜೊತೆಗೆ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಸತ್ಯ ಶೋಧನೆಗೂ ಸಮಿತಿ ರಚನೆ ಮಾಡಲಾಗಿದೆ. ಇದರಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಕೆಳಗಾರ ಅವರನ್ನ ಒಳಗೊಂಡ 13 ಸದಸ್ಯರ ಸಮಿತಿ ರಚನೆ ಮಾಡಿದ್ದು, ಈ ಸತ್ಯ ಶೋಧನಾ ಸಮಿತಿ ರಾಜ್ಯ ಘಟಕಕ್ಕೆ ಸಮಗ್ರ ವರದಿ ಸಲ್ಲಿಸಲಿದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿ ಕುಟುಂಬಕ್ಕೆ ಬರಸಿಡಿಲು ಬಡದಂತಾಗಿದೆ. ಈ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಆರೋಪ ಪ್ರತ್ಯಾರೋಪಗಳು ಜೋರಾಗ್ಬಿಟ್ಟಿದೆ. ಈ ಮಧ್ಯೆ ನಿನ್ನೆ ಗುತ್ತಿಗೆದಾರ ಸಚಿನ್ ಪಾಂಚಾಲ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿವೈ ವಿಜೇಂದ್ರ ಆಗ್ರಹಿಸಿದ್ದಾರೆ. ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಅಪ್ಪಪ್ಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ. ಇಲ್ಲಿ 3 ವಿಚಾರ. ಒಂದು ಸೂಸೈಡು, ಮತ್ತೆ ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ. ಇಲ್ಲಿ ನಮ್ಮ ಬಿಜೆಪಿ ಶಾಸಕರು, ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ. ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆಮೇಲೆ ಬರೋಣ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರದ ದರ್ಪದಿಂದ, ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಅಪ್ಪಪ್ಪ ಹೆಣ್ಮಕ್ಳು ಇವತ್ತು.
ಗುತ್ತಿಗೆದಾರ ಸಚಿನ್ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಸಾಂತ್ವನ ಹೇಳಿದೆ. ಇದಾದ ಬಳಿಕ ಬಿಜೆಪಿ ನಾಯಕರು ನೊಂದ ಕುಟುಂಬಕ್ಕೆ 5 ಲಕ್ಷ ಹಣ ನೀಡೋದಕ್ಕೆ ಮುಂದಾದರು. ಇದೇ ವೇಳೆ ಈ ಹಣ ಪಡೆಯೋದಕ್ಕೆ ಸಚಿನ್ ಕುಟುಂಬಸ್ಥರು ನಿರಾಕರಿಸಿದ್ದಾರೆ. ನಮಗೆ ಪರಿಹಾರ ಬೇಡ, ನ್ಯಾಯ ಬೇಕು ಅಂತ ಸಚಿನ್ ಸಹೋದರಿಯರು ಹೇಳಿದ್ದಾರೆ. ಜೊತೆಗೆ ಪೊಲೀಸರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ವಿಜೇಂದ್ರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ನಾನ್ ನನ್ನ ಮಾತು ಕೇಳಿ, ನಾವು ಕೊಡ್ತಿರೋದಲ್ಲ, ನಮ್ಗೆ ನಾವು ನಿಮ್ಗೆ ನ್ಯಾಯ ಸಿಗಬೇಕು. ನಮ್ ನ್ಯಾಯ ನಮ್ ಕೂಡ ನಿಮ್ ಬೆಸಲಿದ್ದೇವೆ. ನಿಮ್ಮ ಅಣ್ಣನ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡೆಲ್ಲ ಅಳಿತಾ ಇಲ್ಲ. ನಾನು ಕೊಡ್ತಿರೋ ದುಡ್ಡಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಕೊಡ್ತಿರ್ತ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರ್ ಮಾಡ್ಕೊಂಡು ತಂದೆ ಅಲ್ಲಿದ್ದಾರೆ. 5 ಹೆಣ್ಣು ಮಕ್ಕಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಒಂದ್ ನಿಮಿಷ ನಾವು ಮಾತಾಡ್ಕೊಂಡು ನೀವು ಹೆಣ್ಣು ಮಕ್ಕಳಲ್ಲ, ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ಧೈರ್ಯಕ್ಕೆ ನಾವು ಏನ್ ನಿಮ್ಗೆ ಸಪೋರ್ಟ್ ಮಾಡಿದ್ರು ಕಡಿಮೆ. ಅವರು ಸ್ವತಃ ತಮ್ಮಗ ಓದಿಸೋರು, ಅದೇ ಹೇಳೋದು, ತಮ್ಮನಿಗೆ ಬೆಳೆಸಿ ನಿಮ್ಗೆ ಇರ್ತಕ್ಕಂತ ಆ ಸ್ಥೈರ್ಯ ಇದೆಯಲ್ಲ, ನಾವು ಕೂಡ ನಿಮ್ಮ ಮುಂದೆ ತಲೆ ಬಾಗ್ತೇವೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಇಡೀ ರಾಜ್ಯದಾದ್ಯಂತ ಕೋಲಾಹಲ ಎಬ್ಬಿಸಿದೆ. ಅತ್ತ ಬಿಜೆಪಿ ನಿಯೋಗ ಭೇಟಿ ನೀಡಿದ್ರೆ, ಇತ್ತ ಬೀದರ್ ಜಿಲ್ಲಾ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ನೇತೃತ್ವದ ನಿಯೋಗ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಿದೆ. ನೊಂದ ಕುಟುಂಬಸ್ಥರಿಗೆ ನ್ಯಾಯ ಸಿಗದಿದ್ರೆ ಹೋರಾಟ ಅನಿವಾರ್ಯ ಅಂತ ಸರ್ಕಾರದ ವಿರುದ್ಧ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ಗುಡುಗಿದ್ದಾರೆ. ಸ್ವಲ್ಪ ಸೈಡಿಗೆ ನಿಂತು ಮಾಡ್ರಿ. ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರಿಗೆ ಮಾತಾಡ್ರಿ. ನೀವು ನನ್ನ ನಂಬರ್ ಇಟ್ಕೊರಿ. ಶಿವಕುಮಾರ್ ತಮಸಂಗೆ ಅಂತ ನಾವು ಅಡಿಗೆದವ್ರು ಇದ್ದು ನಮ್ಮ ನಂಬರ್ ಇಟ್ಕೋರಿ. ಹಂಗೆ ಗುತ್ತಿಗೆದಾರ ಸಚಿನ್ ಪಂಚಾಲ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ನಾಂದಿ ಹಾಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೂ ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ಗೂ ಯಾವುದೇ ಸಂಬಂಧವಿಲ್ಲ. ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಕಲಬುರಗಿಯಲ್ಲಿ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹೇಳಿಕೆ ಕೊಟ್ಟಿದ್ದಾರೆ. ಖರ್ಗೆ ಅವರ ಒಳ್ಳೆಯ ಕೆಲಸ ಬಿಜೆಪಿಯವರಿಗೆ ನುಂಗಲಾರದ ತುಪ್ಪವಾಗಿದೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರ ಮನೆತನ ಘನತೆ ಗೌರವದಿಂದ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ರಾಷ್ಟ್ರದಲ್ಲಿ AICC ಅಧ್ಯಕ್ಷರಾಗಿದ್ದಾರೆ. ಗುಲ್ಬರ್ಗಾ ಉಸ್ತುವಾರಿ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ಇದು ನುಂಗಲಾರ ತುತ್ತಾಗಿದೆ. ಅದು ಏನಾದರೂ ಮಾಡಬೇಕು, ಪ್ರಿಯಾಂಕ್ ಖರ್ಗೆಗೆ ಮಂತ್ರಿ ಪದವಿನ ತೆಗಿಬೇಕು, ನಮ್ಮ ಆಟ ಸಾಧಿಸ್ಬೇಕಂತೇಳಿ ಎಲ್ಲ ಅವರೆಲ್ಲ ಬಂದ್ ಮಾಡ್ಯಾರ. ಅವರೆಲ್ಲ ಆ್ಯಕ್ಟಿವಿಟೀಸ್, ಹವಾಲ, ಮಟ್ಗ, ಜೂಜಾಟ ಇವರೇ ಓದ್ತಾರೆ ಆಡ್ಲಕ್ಕೆ ಹಿಂದಕ್ಕೆ. ಇವೆಲ್ಲ ಬಂದ್ ಮಾಡಿ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ತೆಗಿಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಆ ಪ್ರಕರಣಕ್ಕೆ ಪ್ರಿಯಾಂಕ್ ಖರ್ಗೆ ಸಂಬಂಧ ಇಲ್ಲ ಯಾವುದೇ ಕಾಲಕ್ಕೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಒತ್ತಾಯ ಮಾಡಿದ್ದಾರೆ ನ್ಯಾಯಾಂಗ